1 ಕೊರಿಂಥಿಯ 2ನೇ ಅಧ್ಯಾಯದ 4ನೇ ವಚನ. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು. ಹಾಗಾದ್ರೆ ನಮ್ಮ ನಂಬಿಕೆಗೆ ಆಧಾರ ಮನುಷ್ಯ ಜ್ಞಾನ ಅಲ್ಲ. ಹಾಗಾದ್ರೆ ನಾನು ಹೇಳ್ತೇನೆ, ಮನುಷ್ಯ ಜ್ಞಾನ ಹೇಳುತ್ತೆ ನಡೆಯಲ್ಲ. ಮನುಷ್ಯ ಜ್ಞಾನ ಹೇಳುತ್ತೆ ಪರಿಸ್ಥಿತಿಗಳು ಈ ರೀತಿ ಇದೆ. ಮನುಷ್ಯ ಜ್ಞಾನ ಹೇಳುತ್ತೆ ಹೋರಾಟಗಳಿದೆ. ಮನುಷ್ಯ ಜ್ಞಾನ ಹೇಳುತ್ತೆ ಇದು ಡಾಕ್ಟರಿಂದ ಆಗಲ್ಲ. ಮನುಷ್ಯ ಜ್ಞಾನ ಹೇಳುತ್ತೆ ಇದು ನಡೆಯಲ್ಲ. ಮನುಷ್ಯ ಜ್ಞಾನ ಹೇಳುತ್ತೆ ಯಾರು ಬೇಕಾದ್ರೂ ನಡಿಬೋದು, ನಿನಗಾಗಲ್ಲ. ಮನುಷ್ಯ ಜ್ಞಾನ ಹೇಳುತ್ತೆ ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸಕ್ಕೆ ಯಾರ ಕೈಯಲ್ಲಿ ಆಗಲ್ಲ. ಮನುಷ್ಯ ಜ್ಞಾನ ಹೇಳುತ್ತೆ ತಡೆಗಳನ್ನ, ಹೋರಾಟಗಳನ್ನ, ಪರ್ವತಗಳನ್ನ, ಸಮುದ್ರಗಳನ್ನ, ನದಿಗಳನ್ನ ನಮ್ಮ ಮುಂದೆ ತಂದು ಹೇಳುತ್ತೆ ಇಲ್ಲಿಂದ ನಾವು ಹೊರಗಡೆ ಹೋಗಕ್ಕಾಗಲ್ಲ, ಇದ್ರ ಮೇಲೆ ನಾನು ಜಯಿಸಕ್ಕಾಗಲ್ಲ, ಇದ್ರ ಮೇಲೆ ನಾನು ಹೋಗಕ್ಕಾಗಲ್ಲ. ಇದು ಮನುಷ್ಯನ ಜ್ಞಾನ. ದೇವರ ವಾಕ್ಯದಲ್ಲಿ ಹಿಂದೆ ಬರುತ್ತಾ ಇದ್ದಂತ ಐಗುಪ್ತ ಸೈನ್ಯವನ್ನು ನೋಡಿ ಇಸ್ರಾಯೇಲ್ ಜನರು ಹೇಳಿದ್ರು, ನಮ್ಮನ್ನ ಇಲ್ಲಿ ಸಾಯಿಸಕ್ ಬಂದಿದೆಯಾ, ಕಾರಣ ಅಲ್ಲಿ ಕೆಂಪು ಸಮುದ್ರ ದಾಟಕ್ಕಾಗಲ್ಲ ಎನ್ನುವಂತ ಒಂದು ಚಿಂತೆ. ಆದ್ರೆ ಮೋಶೆ ಹೇಳಿದನು, ನಾವು ದಾಟ್ತೇವೆ. ಕಾರಣ ನಾವು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಂಡವರಲ್ಲ, ಕರ್ತನನ್ನ ಆಧಾರ ಮಾಡಿಕೊಂಡವರು. ಬೈಬಲ್ ಅಲ್ಲಿ ನಾವು ಗಮನಿಸುತ್ತೇವೆ, ದೇವರ ವಾಕ್ಯ ಹೇಳುತ್ತೆ ಮನುಷ್ಯ ಜ್ಞಾನವನ್ನ ಆಧಾರ ಮಾಡಿಕೊಳ್ಳಬಾರದು. ಇವತ್ತು ನಾನು ಹೇಳ್ತೇನೆ, ನಿನ್ನ ಬುದ್ಧಿ ಏನೇ ಹೇಳ್ತಾ ಇರಲಿ, ನಿನ್ನ ಬುದ್ಧಿ ಹೇಳ್ಬೋದು ನಿನಗೆ ಶಕ್ತಿ ಇಲ್ಲ, ನಿನ್ನ ಬುದ್ಧಿ ಹೇಳ್ಬೋದು ನಿನಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ, ನಿನ್ನ ಬುದ್ಧಿ ಹೇಳಬಹುದು ನಿನಗೆ ವಾಕ್ಚಾತುರ್ಯ ಇಲ್ಲ, ನಿನ್ನ ಬುದ್ಧಿ ಹೇಳುತ್ತೆ ಅವನನ್ನು ಜಯಿಸೋದಕ್ಕೆ ಬಲ ನಿನಗಿಲ್ಲ, ನಿನ್ನ ಬುದ್ಧಿ ಹೇಳುತ್ತೆ ನೀನು ಮುಂದಕ್ಕೆ ಹೋಗಕ್ಕಾಗಲ್ಲ, ನಿನಗೆ ಶಕ್ತಿ ಮುಗಿದೋಯ್ತು, ನಿನಗಿನ್ನ ಮುಂದಿನ ಜೀವನ ಇಲ್ಲ. ಅದು ಮನುಷ್ಯ ಜ್ಞಾನ. ಆದ್ರೆ ನಾನು ಹೇಳ್ತೇನೆ, ನಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳೋದಲ್ಲ, ನಮ್ಮ ನಂಬಿಕೆ ಪವಿತ್ರಾತ್ಮನ ಶಕ್ತಿಯನ್ನು ಆಧಾರ ಮಾಡಿಕೊಂಡಿದ್ದು. ಬೈಬಲ್ ಅಲ್ಲಿ ಸಕರಿಯ 4ನೇ ಅಧ್ಯಾಯದಲ್ಲಿ ಈಗ ಜೆರುಬ್ಬಾಬೆಲನ ಮುಂದೆ ಒಂದು ದೊಡ್ಡ ಮಹಾಪರ್ವತ ಇದೆ. ಮಹಾಪರ್ವತವನ್ನು ನೋಡಿ ಜೆರುಬ್ಬಾಬೆಲನಿಗೊಂದು ಪ್ರಶ್ನೆ, ಏ ಜೆರುಬ್ಬಾಬೆಲೆ, ಈ ಮಹಾಪರ್ವತ ಅದನ್ನ ಯಾರನ್ನೆಲ್ಲ ಸಮ ಮಾಡಕ್ ಸಾಧ್ಯ? ನಿನ್ ಮುಂದೆ ಒಂದು ದೊಡ್ಡ ಉದ್ದೇಶ ಇದೆ, ನಿನ್ನ ಮುಂದೆ ಆಲಯ ಕಟ್ಟಬೇಕು, ಸೇವೆ ಮಾಡಬೇಕು, ಅಭಿಷಕ್ತನಾಗಿರ್ಬೇಕು, ಅಭಿಷೇಕ ನಿನ್ನ ಮೇಲೆ ಇದೆ, ಸೇವೆ ಇದೆ, ಸೇವೆ ದರ್ಶನ ಇದೆ. ಆದ್ರೆ ನಿನ್ನ ಮುಂದೆ ದೊಡ್ಡ ಪರ್ವತ ಇದೆ. ಯಾರು ಜಯಿಸಕ್ ಸಾಧ್ಯ? ಯಾರನ್ನೆಲ್ಲ ಸಮ ಮಾಡಕ್ ಸಾಧ್ಯ? ಯಾರು ನಿನ್ನ ಮುಂದೆ ಬಾಗಿಲು ತೆರೆದು ಕೊಡಕ್ ಸಾಧ್ಯ? ಯಾರು ನಿನಗಾಗಿ ದಾರಿ ಸಿದ್ಧ ಮಾಡಕ್ ಸಾಧ್ಯ? ತಕ್ಷಣ ದೂತನು ಅಲ್ಲಿ ರಂಗ ಪ್ರವೇಶ ಮಾಡುತ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಏ ಜೆರುಬ್ಬಾಬೆಲೆ, ನಿನ್ನ ಮುಂದೆ ಇರೋ ಪರ್ವತವನ್ನು ನೋಡಿ ಲೋಕದವರು ಜನರು ಏನ್ ಬೇಕಾದ್ರೂ ಹೇಳಲಿ, ಆದ್ರೆ ದೂತ ಹೇಳಿದ ಪರಾಕ್ರಮದಿಂದ ಅಲ್ಲ, ಶಕ್ತಿಯಿಂದ ಅಲ್ಲ, ಯೆಹೋವನ ಆತ್ಮನಿಂದ ಈ ಪರ್ವತಗಳು ನೆಲ ಸಮವಾಗುತ್ತೆ. ಇವತ್ತು ನಾನು ಹೇಳ್ತೇನೆ, ಯಾರಾದ್ರೂ ಹೇಳೋದಕ್ಕೆ ಸಾಧ್ಯನಾ? ಎಸ್ ಪಾಸ್ಟರ್, ಇಷ್ಟು ದಿನ ಬುದ್ಧಿಯನ್ನ ಭರವಸೆ ಇಟ್ಟುಕೊಂಡು ನಡೆದೆ, ಆದ್ರೆ ಈ ದಿನದ ಮೊದಲುಗೊಂಡು ನಾನು ಪವಿತ್ರಾತ್ಮನ ಮೇಲೆ ಆಧಾರಗೊಂಡು ನಾನು ನಡೆಯುತ್ತೇನೆ. ಬಲದಿಂದ ಆಗದಿರೋದು, ಶಕ್ತಿಯಿಂದ ಆಗದಿರೋದು ಪವಿತ್ರಾತ್ಮನಿಂದ ಸಾಧ್ಯ. ಪವಿತ್ರಾತ್ಮನಿಂದ ಸಾಧ್ಯ, ಪವಿತ್ರಾತ್ಮನಿಂದ ಸಾಧ್ಯ, ಪವಿತ್ರಾತ್ಮನಿಂದ ಸಾಧ್ಯ. ನಿನ್ನ ಕುಟುಂಬದಲ್ಲಿ ಬಿಡುಗಡೆ ಮಾಡೋದಕ್ಕೆ ಪವಿತ್ರಾತ್ಮನಿಗೆ ಸಾಧ್ಯ. ನಿನ್ನ ನಷ್ಟವಾದ ಅವಯವಗಳಿಗೆ ಜೀವ ಕೊಡೋದಕ್ಕೆ ಪವಿತ್ರಾತ್ಮನಿಗೆ ಸಾಧ್ಯ. ನಿನ್ನ ಸತ್ತಂತ ಅವಸ್ಥೆಗಳನ್ನ ಮತ್ತೆ ಜೀವವಾಗಿ ಎಬ್ಬಿಸುವುದಕ್ಕೆ ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಪವಿತ್ರಾತ್ಮನಿಗೆ ಸಾಧ್ಯ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮನನ್ನ ಆಧಾರ ಮಾಡಿಕೊಂಡಿರೋ ನೀವು ಎಂದಿಗೂ ಸೋಲೋದಕ್ಕೆ ನನ್ನ ದೇವರು ಅವಕಾಶ ಮಾಡಿಕೊಡೋದಿಲ್ಲ.